ಅಧ್ಯಾಯ 4 ಶ್ಲೋಕ 6. ಅಜೋಪಿ ಸನ್ನವ್ಯಯಾತ್ಮ ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯಾ ಸಂಭವಾಮ್ಯಾತ್ಮ ಮಾಯಯಾ. ಹೇಳಿಕೊಡುವುದನ್ನು ಅನುಸರಿಸಿ. ಅಜೋಪಿ ಸನ್ನವ್ಯಯಾತ್ಮ ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯಾ ಸಂಭವಾಮ್ಯಾತ್ಮ ಮಾಯಯಾ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯಾ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಪರಮಾತ್ಮ ಸ್ವಇಚ್ಛೆಯಿಂದ ಜನರ ಉದ್ಧಾರಕ್ಕಾಗಿ ಈ ಲೋಕದಲ್ಲಿ ಅವತಾರವೆತ್ತುತ್ತಾನೆ. ಭಗವಂತ ಮೂಲತಃ ಜನ್ಮ ನಾಶರಹಿತನಾಗಿದ್ದರೂ ತನ್ನ ಹತೋಟಿಯಲ್ಲಿ ಮಾಯೆಯನ್ನಿಟ್ಟುಕೊಂಡು ತನ್ನ ಸ್ವಇಚ್ಛೆಯಿಂದ ಪ್ರಪಂಚದಲ್ಲಿ ಅವತರಿಸ್ತಾನೆ. ಆದರೂ ಎಲ್ಲ ಸಮಯದಲ್ಲೂ ತನ್ನ ಪವಿತ್ರ ಸ್ವರೂಪದ ಬಗ್ಗೆ ಪರಮಾತ್ಮನಿಗೆ ಅರಿವು ಇರುತ್ತೆ. ಪ್ರಕೃತಿಯ ಗುಲಾಮನಂತೆ ಈ ಲೋಕದಲ್ಲಿ ಬದುಕೋದಿಕ್ಕೆ ತನ್ನ ಪೂರ್ವಕರ್ಮದ ಒತ್ತಡಕ್ಕಾಗಿ ಅವನೇನು ಜನ್ಮ ತಾಳೋದಿಲ್ಲ. ಅವನ ಮನಸ್ಸಿನ ಪ್ರವೃತ್ತಿಯಿಂದೇನೂ ಅವನು ಬಂಧಿತನಾಗದೆ ತನ್ನದೇ ಆದ ಮಾಯೆಯ ಆಟಗಳಿಗೆ ಹೊರತಾಗಿರ್ತಾನೆ. ಅಜೋಪಿ ಸನ್ನವ್ಯಯಾತ್ಮ ಅಜಹ ಅಂದ್ರೆ ಹುಟ್ಟು ಇಲ್ಲದವನು, ಅವ್ಯಯ ಅಂದ್ರೆ ನಾಶರಹಿತ. ಅಜ ಮತ್ತು ಅವ್ಯಯ, ಹುಟ್ಟು ಮತ್ತು ನಾಶ ಇಲ್ಲದವನು ನಾನಾಗಿದ್ದರೂ, ಸನ್ ಅಂದ್ರೆ ಹಾಗಿದ್ದು, ಅಪಿ ಆದರೂ, ಭೂತಾನಾಮೀಶ್ವರೋಪಿ ಸನ್ ಭೂತಾನಾಂ ಎಲ್ಲ ಜೀವಿಗಳ, ಈಶ್ವರ ಅಂದ್ರೆ ಪರಮ ಪ್ರಭುವು ಒಡೆಯನು, ಭೂತಾನಾಮೀಶ್ವರೋಪಿ ಸನ್ ಅಂದ್ರೆ ಎಲ್ಲ ಜೀವಿಗಳಿಗೂ ಒಡೆಯನಾಗಿದ್ದರೂ ಈಶ್ವರನಾಗಿದ್ದರೂ, ನಾನು ಜನ್ಮರಹಿತನಾದರೂ ನಾಶರಹಿತ ಸ್ವರೂಪನಾದರೂ ಎಲ್ಲ ಜೀವಿಗಳ ಒಡೆಯನಾದರೂ ನನ್ನ ಪ್ರಕೃತಿಯನ್ನು ವಶದಲ್ಲಿಟ್ಟುಕೊಂಡು ನನ್ನ ಮಾಯೆಯಿಂದ ಜನ್ಮವನ್ನು ತಾಳುತ್ತಿರುವೆನು ಅಂತಾನೆ ಪರಮಾತ್ಮ. ಭಗವಂತ ಅವತಾರದಂತೆ ಬರೋದಕ್ಕೂ ಅಜ್ಞಾನಿ ಬದ್ಧಜೀವಿ ಪ್ರಪಂಚಕ್ಕೆ ಬರೋದಕ್ಕೂ ದೊಡ್ಡ ಒಂದು ವ್ಯತ್ಯಾಸ ಇದೆ. ಭಗವಂತ ಅಜ ಅಂದ್ರೆ ಎಂದಿಗೂ ಹುಟ್ಟದವನು. ಹುಟ್ಟು ಅಂದರೆ ಹುಟ್ಟೋದಿಕ್ಕೆ ಮುಂಚೆ ಇರಲಿಲ್ಲ ಅಂತ ಭಾಸವಾಗತ್ತೆ. ಆದರೆ ಪರಮಾತ್ಮ ಹಾಗಲ್ಲ. ಶ್ರೀಕೃಷ್ಣ ದೇವಕಿ ವಸುದೇವರ ಪುತ್ರನಾಗಿ ಹುಟ್ಟುವುದಕ್ಕೆ ಮುಂಚೆಯೂ ಇದ್ದವನು. ಶ್ರೀಕೃಷ್ಣ ದೇಹ ಅನ್ನೋದು ಅವನು ಈಗ ಹಾಕಿಕೊಂಡಿರುವ ವೇಷ ಅಷ್ಟೇ. ಅವ್ಯಯ ಅಂದ್ರೆ ಯಾವ ಬದಲಾವಣೆಗೂ ತುತ್ತಾಗದವನು. ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳಿಗೆ ಬದಲಾವಣೆಗಳಿವೆ. ಆದರೆ ಯಾರು ಅದರ ಹಿಂದೆ ಇವುಗಳಿಗೆ ನಿಯಾಮಕನಾಗಿರುವನೋ
ಅವನಿಗೆ ಯಾವ ಬದಲಾವಣೆಯೂ ಇಲ್ಲ. ಅವನು ಹುಟ್ಟುವಾಗಲೇ ಜ್ಞಾನಿಯಾಗಿರುವನು, ಸಿದ್ಧನಾಗಿರುವನು, ಪೂರ್ಣಕಾಮನಾಗಿರುವನು. ಅವನು ಅನಂತರ ಪ್ರಯತ್ನಪಟ್ಟು ಇವುಗಳನ್ನೆಲ್ಲ ಪಡಿಬೇಕಾಗಿಲ್ಲ. ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ. ನನ್ನ ಪ್ರಕೃತಿಯನ್ನೇ ಆಶ್ರಯಿಸಿಕೊಂಡು ನಾನು ಹುಟ್ಟುವೆ. ಈ ಪ್ರಕೃತಿಯೇ ಮಾಯೆ. ಆ ಶಕ್ತಿಯು ದೇವನ ಕೈಯಲ್ಲಿದೆ. ಏಕವಾಗಿದ್ದದ್ದು ಅನೇಕ ಹೇಗಾಯಿತು? ಅದು ಮಾಯೆಯ ಮೂಲಕ. ಈ ಮಾಯೆಯು ಜ್ಞಾನ, ಭಕ್ತಿಯಂತಹ ಧರ್ಮದ ಎಲ್ಲ ವಿಭಾಗಗಳಲ್ಲೂ ಮಹತ್ವದ ಪಾತ್ರವನ್ನು ವಹಿಸುವುದಾದರೂ ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೀಗೆ ಹೇಳ್ತಾನೆ, ಈ ಮಾಯೆಯನ್ನು ಗೆಲ್ಲುವುದು ಕಷ್ಟ. ಯಾರು ನನ್ನಲ್ಲೇ ಶರಣಾಗತರಾಗುವರೋ ಅವರು ಮಾತ್ರ ಈ ಮಾಯೆಯನ್ನು ಗೆಲ್ಲಬಲ್ಲರು ಅಂತ ಹೇಳ್ತಾನೆ. ಭಗವಂತ ಪ್ರಾಣಿಗಳಿಗೆ ಒಡೆಯ, ಎಲ್ಲ ಜೀವರಾಶಿಗಳಿಗೂ ಸ್ವಾಮಿ. ಯಾರೂ ಅವನ ಆಜ್ಞೆಯನ್ನ ಮೀರಿ ಹೋಗಲಾರರು. ಜಡ ಚೇತನ ನಿಯಮಗಳೆಲ್ಲ ಅವನ ಇಚ್ಛಾನುಸಾರ ತಮ್ಮ ತಮ್ಮ ಗುಣಧರ್ಮಗಳನ್ನು ಪಡೆದಿವೆ. ಉದಾಹರಣೆಗೆ, ಬೆಂಕಿ ತಪ್ಪಿಸೋದು ಅವನಿಂದ, ಗಾಳಿ ಬೀಸೋದು ಅವನಿಂದ, ದಿನ ರಾತ್ರಿಗಳಾಗೋದು ಅವನಿಂದನೇ. ಸಂಭವಾಮ್ಯಾತ್ಮ ಮಾಯಯ. ಸಂಭವಾಮಿ ಅಂದರೆ ಅವತರಿಸುತ್ತೇನೆ. ಆತ್ಮ ಮಾಯಯ ಅಂದರೆ ನನ್ನ ಅಂತರಂಗ ಶಕ್ತಿಯಿಂದ. ಶ್ವೇತಾಶ್ವರೋಪನಿಷತ್ತಿನಲ್ಲಿ ಹೀಗಿದೆ, ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ. ಅಂದರೆ ಮಾಯೆಯನ್ನು ಪ್ರಕೃತಿಯೆಂದು, ಆ ಪರಮಾತ್ಮನನ್ನು ಈ ಮಾಯೆಯ ಒಡೆಯನೆಂದು ತಿಳಿ ಅಂತ ಹೇಳಿದೆ. ದೇವರಿಗೂ ನಮ್ಮೆಲ್ಲರಿಗೂ ಇರುವ ವ್ಯತ್ಯಾಸ ಇದು. ನಾವು ಮಾಯೆಗೆ ಒಳಗಾಗುವವರು, ಆದರೆ ಮಾಯೆಯು ದೇವರಿಗೆ ಒಳಪಟ್ಟಿರೋದು. ಆತನು ಸ್ವತಂತ್ರನು, ನಾವು ಸ್ವತಂತ್ರರಲ್ಲ. ಭಗವಂತ ಮಾಯೆಯ ಒಡೆಯ, ಸಾಧಾರಣ ಜೀವಿ ಮಾಯೆಗೆ ಬದ್ಧ. ಸಂಭವಾಮಿ ಆತ್ಮ ಮಾಯಯ ಅಂದರೆ ನನ್ನದೇ ಮಾಯೆಯ ಮೂಲಕ ಜನ್ಮ ತಳೆಯುತ್ತೇನೆ. ಅನಂತವಾದ ದಿವ್ಯತೆಯೇ ನಾನಾಗಿದ್ದರೂ ನನ್ನ ಮಾಯೆಯನ್ನು ಬಳಸಿ ಶಾಂತವಾದ ಮಾನವ ವ್ಯಕ್ತಿಯಾಗುತ್ತೇನೆ. ಅದು ಅವತಾರದ ಸ್ವಭಾವ. ಹೊರಗೆ ನೋಡೋದಿಕ್ಕೆ ತೀರಾ ಸಾಮಾನ್ಯ, ಒಳಗಡೆ ಸಾಮಾನ್ಯ ಜನರಿಗೆ ಸುಲಭವಾಗಿ ಕಾಣ ಸಿಕ್ಕದ ಪ್ರಚಂಡವಾದ ಆಯಾಮ ಉಳ್ಳವನು. ಸ್ವಾಮಿ ವಿವೇಕಾನಂದರು ಇಂಗ್ಲೆಂಡಿನಲ್ಲಿ ಕೊಟ್ಟ ತಮ್ಮ ಪ್ರಸಿದ್ಧವಾದ ಮಾಯೆ ಎಂಬ ಉಪನ್ಯಾಸದಲ್ಲಿ ಹೀಗೆ ಹೇಳಿದ್ದಾರೆ, ಮಾಯೆ ಒಂದು ಸಿದ್ಧಾಂತವಲ್ಲ. ನಾವು ಏನಾಗಿದ್ದೇವೆ, ನಮ್ಮ ಸುತ್ತಲೂ ಏನು ನೋಡುತ್ತಿದ್ದೇವೆ ಎಂಬ ವಾಸ್ತವಿಕ ಸಂಗತಿಯ ಸರಳ ನಿರೂಪಣೆ. ಹೀಗೆ ಈ ಮಾಯೆ ದೇವರ ನಿಯಂತ್ರಣದಲ್ಲಿದೆ. ಆ ಮಾಯೆಯನ್ನಾಶ್ರಯಿಸಿ ಒಂದು ಮಾನವ ಶಿಶುವಾಗಲು ಅವನು ಅದನ್ನು ಬಳಸ್ತಾನೆ. ಶ್ರೀಕೃಷ್ಣ ಹೇಳಿದಂತೆ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ. ಪ್ರಕೃತಿಯನ್ನು ಆಶ್ರಯಿಸಿ ನಾನು ಹುಟ್ಟುತ್ತೇನೆ. ಏನದು? ಆತ್ಮ ಮಾಯೆಯ, ನನ್ನದೇ ಮಾಯೆಯಿಂದ, ನನ್ನದೇ ಶಕ್ತಿಯಿಂದ. ಒಬ್ಬ ಸಾಮಾನ್ಯ ಮಾನವನಾಗಿ ಹುಟ್ಟುವೆನು, ಅಲ್ಲಿಂದ ಕಾರ್ಯನಿರ್ವಹಿಸುವೆನು. ಮಾನವ ಜನಾಂಗಕ್ಕೆ ಒಳ್ಳೆಯದನ್ನು ಮಾಡಬೇಕಾಗಿದೆ. ದೇವರಾದ ನಾನು ಮಾತ್ರ ಈ ಕೆಲಸವನ್ನು ಮಾಡಬಲ್ಲೆ. ಹೀಗೆ ದೇವರು ಅವತರಿಸಿದಾಗ ಪ್ರಪಂಚದಲ್ಲಿ ಒಂದು ಹೊಸ ಶಕ್ತಿಯ ಆವಿರ್ಭಾವವಾಗತ್ತೆ. ಪ್ರಪಂಚವನ್ನೇ ಪರಿವರ್ತಿಸುವ ಶಕ್ತಿ. ಈ ಅವತಾರ ಅನ್ನೋ ಪದವನ್ನ ಹೀಗೆ ಹೇಳ್ತಾರೆ, ಮಾನವ ಜೀವಿಗೆ ಈ ಅವತಾರದ ಅಂತಸ್ತನ್ನು ಕೊಡೋದಾದರೂ ಹೇಗೆ ಅಂದ್ರೆ, ಸಾಧಾರಣ ಮಾನವರು ಬದುಕಿನ ಎಲ್ಲ ಮಿತಿಗಳಿಗೂ ಒಳಪಟ್ಟವರು. ಅವತಾರನೂ ಸಹ ದೇಹದ ಮಿತಿಗಳಿಗೆ ಒಳಪಟ್ಟವನು. ಅವನಿಗೂ
ಇತರರಿಗೆ ಆಗುವಂತೆಯೇ ಹಸಿವು ಬಾಯಾರಿಕೆಗಳು ಆಗುತ್ತವೆ. ಆದರೆ ಅಂತರಂಗದಲ್ಲಿ ಅವನು ಅನಂತನಾಗಿರ್ತಾನೆ. ಅವನಿಗೆ ಅದು ಗೊತ್ತಿರುತ್ತೆ ಮತ್ತು ಅದು ನಿಧಾನವಾಗಿ ಆವಿರ್ಭವಿಸಿ ಮಾನವ ಜನಾಂಗವನ್ನ ಮೇಲಕ್ಕೆತ್ತುವ ಕೆಲಸವನ್ನ ನಿರ್ವಹಿಸುತ್ತೆ. ಪ್ರಚಂಡ ಶಕ್ತಿ ಅವನಿಂದ ಹರಿಯುತ್ತೆ. ಇಡೀ ಪ್ರಪಂಚವನ್ನೇ ಪರಿವರ್ತಿಸುವ ಶಕ್ತಿ, ಒಂದು ಹೊಸ ಯುಗವನ್ನೇ ಪ್ರಾರಂಭಿಸುವ ಶಕ್ತಿ. ಹೀಗೆ ಶ್ರೀಕೃಷ್ಣ ನನ್ನದೇ ಮಾಯೆಯಿಂದ ನಾನು ಹುಟ್ಟುತ್ತೇನೆ ಅಂತಾನೆ. ನಾನು ಅನಂತನೂ ಅವ್ಯಯನೂ ಆಗಿದ್ದರೂ ಶಾಂತನಾದ ಮನುಷ್ಯನಾಗುವೆನು ಅಂತ ಹೇಳ್ತಾನೆ. ನಾನು ಅಜನು ಅವ್ಯಯನೂ ಆಗಿದ್ದರೂ ಜೀವಿಗಳಿಗೆ ಒಡೆಯನಾಗಿದ್ದರೂ ನನ್ನ ಪ್ರಕೃತಿಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ನನ್ನ ಮಾಯೆಯ ಮೂಲಕ ಅವತಾರ ಮಾಡುತ್ತೇನೆ ಅಂತಾನೆ ಪರಮಾತ್ಮ. ಶ್ರೀಮದ್ ಭಾಗವತದಲ್ಲಿ ಶ್ರೀಕೃಷ್ಣ ಹುಟ್ಟಿದ ಕಥೆ ಹೀಗೆ ವರ್ಣಿತವಾಗಿದೆ. ಕಂಸರಾಜನ ಬಂದೀಖಾನೆಯಲ್ಲಿ ಪುಟ್ಟ ಮಗುವಿನ ಜನನದ ಕಥೆಯನ್ನ ಹೀಗೆ ವರ್ಣಿಸಿದೆ. ಮಗುವಿನ ಜನನದ ನಂತರ ಆಗ ಅಲ್ಲಿ ತಂದೆ ತಾಯಿಯರಾದ ವಸುದೇವ ದೇವಕಿಯರು ಹುಟ್ಟಿದ ಮಗುವಿಗೆ ಪ್ರಣಾಮ ಸಲ್ಲಿಸುತ್ತಾರೆ ಅಂತ ಹೇಳಿದೆ. ದಿವ್ಯತೆಯ ಸಾಕಾರವಾದ ಪ್ರಭಾಯುಕ್ತ ಮಗು. ವಸುದೇವ ದೇವಕಿಯರು ಹುಟ್ಟಿದ ಮಗುವನ್ನ ಹೀಗೆ ಸ್ತುತಿಸ್ತಿದ್ರಂತೆ. ನೀನು ಸಾಧಾರಣ ಮಾನವ ಶಿಶುವಲ್ಲವೆಂದು ನಮಗೆ ಗೊತ್ತು. ನೀನು ಸಾಕ್ಷಾತ್ ಪರಮಾತ್ಮನೆಂಬುದೂ ನಮಗೆ ಗೊತ್ತು. ಈ ಪ್ರಪಂಚದಲ್ಲಿ ನೀನು ಈ ರೂಪದಲ್ಲಿ ಅವತರಿಸಿದ್ದೀಯೇ. ಹೀಗೆ ವಸುದೇವ ದೇವಕಿಯರು ಹೊಸದಾಗಿ ಹುಟ್ಟಿದ ಶ್ರೀಕೃಷ್ಣನನ್ನ ಸ್ತುತಿಸುತ್ತಿದ್ರು. ಅನಂತರ ಅವತಾರದ ಉದ್ದೇಶವು ನೆರವೇರಬೇಕು. ಆದ್ದರಿಂದ ತಂದೆ ತಾಯಿಗಳಿಗೆ ಈ ಮಗು ಸಾಮಾನ್ಯ ಮಾನವ ಶಿಶುವಲ್ಲವೆಂದು, ಅವತಾರವೆಂದು ಅರ್ಥವಾದರೆ ಅವರಿಗೆ ಇವನ ಸೇವೆ ಮಾಡೋದಕ್ಕೆ ಸಾಧ್ಯವಾಗದು. ಅವನು ತನ್ನ ಜೀವನದ ಉದ್ದೇಶವನ್ನ ಸಫಲಗೊಳಿಸಿಕೊಳ್ಳಲಾರನು. ಆದ್ದರಿಂದ ಸ್ತುತಿಯು ಮುಗಿದ ಮೇಲೆ ಶ್ರೀಕೃಷ್ಣನು ತನ್ನ ಮಾಯೆಯನ್ನು ಹಿಂದೆಗೆದುಕೊಂಡನು. ತನ್ನ ದಿವ್ಯ ಸ್ವರೂಪವನ್ನ ಹಿಂತೆಗೆದುಕೊಂಡು ಸಾಮಾನ್ಯ ಮಾನವ ಶಿಶುವಾಗಿ ಸಾಧಾರಣ ಶಿಶುವಿನಂತೆ ಅಳಲಾರಂಭಿಸಿದನು ಅನ್ನುತ್ತೆ ಶ್ರೀಮದ್ ಭಾಗವತ. ಬಭೂವಃ ಪ್ರಾಕೃತಃ ಶಿಶುಹು ಅಂದರೆ ಸಾಧಾರಣವಾದ ಪ್ರಕೃತಿಯ ಶಿಶುವಿನಂತಾದನು. ತಂದೆ ತಾಯಿಗಳಿಗೂ ಆತನ ದಿವ್ಯತೆಯ ಆಯಾಮವು ಮರೆತು ಹೋಯಿತು. ಅನಂತರ ಬರೋದೆ ಭಾರತವನ್ನ ಯುಗ ಯುಗಗಳಿಂದ ಸಮ್ಮೋಹನಗೊಳಿಸಿದ ಕೃಷ್ಣ ಲೀಲೆ, ಶ್ರೀಕೃಷ್ಣನ ಬಾಲ್ಯದ ಆಟ ಪಾಠಗಳ ವರ್ಣನೆ. ಅನಂತರ ಬೆಳೆದು ಪ್ರಬುದ್ಧನಾದ ಮೇಲೆ ಅವನು ಇನ್ನೊಂದು ದೊಡ್ಡ ಲೀಲೆಯನ್ನ ಮಾಡ್ತಾನೆ. ಅದೇ ಅರ್ಜುನನಿಗೆ ಮತ್ತು ಅವನ ಮೂಲಕ ಇಡೀ ಪ್ರಪಂಚದ ಮಿಲಿಯ ಗಟ್ಟಲೆ ಜನರಿಗೆ ಗೀತೆಯನ್ನ ಬೋಧಿಸೋದು. ಅದು ಶ್ರೀಕೃಷ್ಣನ ಅವತಾರದ ಹೃದಯಂಗಮತೆ ಹಾಗೂ ಶಕ್ತಿ. ಅವತಾರನೊಬ್ಬನ ಅಂತರಂಗದ ಆಯಾಮ ಮತ್ತು ಅದರ ಅಗಾಧ ವ್ಯಾಪ್ತಿ ಅರ್ಥವಾಗೋದು ಕ್ರಮೇಣ ಶತಮಾನಗಳು ಒಂದೊಂದಾಗಿ ಉರುಳಿದಂತೆ ನಿಧಾನವಾಗಿ. ಹಾಗಾಗಿ ಇಂದು ಯಾವ ಕಷ್ಟವೂ ಇಲ್ಲದೆ ನಾವು ಶ್ರೀಕೃಷ್ಣನ ಹಿರಿಮೆಯನ್ನ ಕಾಣಬಲ್ಲೆವು. ಆದರೆ ಅವನು ಬದುಕಿದ್ದಾಗ ಎಷ್ಟು ಜನ ಅವನ ಹಿರಿಮೆಯನ್ನ ಅರ್ಥ ಮಾಡಿಕೊಂಡಿದ್ರು? ಕೆಲವರು ಅವನನ್ನ ಸ್ಯಮಂತಕಮಣಿಯ ಕಳ್ಳ ಅಂತ ಆರೋಪಿಸಿದ್ರು. ಅವನು ತಾನೇ ಅದನ್ನು ಕದ್ದಿಲ್ಲ ಅಂತ ನಿರೂಪಿಸಲೂ ಬೇಕಾಯಿತು. ಶಿಶುಪಾಲನಂಥ ಸಮಕಾಲೀನ ದೊರೆಗಳೂ ಅವನನ್ನ ನಿಂದಿಸಿದ್ರು. ಆದ್ದರಿಂದ ಇನ್ಯಾವುದೇ ಸಾಮಾನ್ಯ ಮಾನವನಂತೆ ಅವತಾರನೂ ಸಹ ಜೀವನದ ಏಳು ಬೀಳುಗಳ ಮೂಲಕವೇ ಸಾಗಬೇಕು. ಆದರೆ ಅದು ಅವನ ಪ್ರಚಂಡ ಆಂತರಿಕ ದೈವೀ ಶಕ್ತಿ ಮೂಲಗಳಿಗೆ ತಡೆಯಾಗಲಾರದು. ಆ ಶಕ್ತಿಗಳು ಸದ್ದಿಲ್ಲದೆ ನಿಧಾನವಾಗಿ ಹರಿಯತೊಡಗುವುವು. ಶ್ರೀಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರದ ರಣರಂಗದಲ್ಲಿ ಗೀತೆಯನ್ನ ಬೋಧಿಸಿದ. ಶ್ರೀಕೃಷ್ಣ ಮುಂದೆ ಹೇಳಲಿರುವಂತೆ, ಅನೇಕರಿಗೆ ನನ್ನ ನಿಜವಾದ ಆಯಾಮವು ತಿಳಿಯದು,
ಯಾರು ಆಧ್ಯಾತ್ಮಿಕವಾಗಿ ಸೂಕ್ಷ್ಮವಾಗಿರುವರೋ ಅವರಿಗೆ ಮಾತ್ರ ಅರ್ಥವಾಗುವುದು ಅಂತ. ಯಾವ ಸಂದರ್ಭದಲ್ಲಿ ಪರಮಾತ್ಮನು ಅವತಾರವೆತ್ತುತ್ತಾನೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನೋಡ್ತೀವಿ.